ಇವಾಗ ಪರ್ಫೆಕ್ಟ್ ಆಗಿದೆ. ಸೊ ಅದಕ್ಕೆ ಇದು ಒಂದ್ ಕೈಯಿಂದ ಎತ್ತಬಹುದು. ಇದು ತುಂಬಾನೇ ಭಾರ ಇದೆ. ಏನಿರುತ್ತೆ ಬಾಯ್ಸ್ ಸೆಕ್ಷನ್ ಅಲ್ಲಿ ಹೋಗಿ ತಗೊಂಡ್ ಬಂದಿದ್ದೀನಿ. ನೋ ಪ್ರಮೋಷನ್ಸ್ ಗೈಸ್, ಐ ವಾಂಟ್ ಟು ಬಿ ಮೈ ಸೆಲ್ಫ್. ದೇವರಿಗೆ ಎದೆಲ್ಸಕ್ಕೆ ಅಂತ ನಾನು ಹೋಯ್ತಾವೆ. ಆಮೇಲೆ ಗೊತ್ತಾಗುತ್ತೆ ಮಾತಾಡಿನೂ ಏನ್ ಯೂಸ್ ಇಲ್ಲ ಅಂತ ಅನ್ಕೊಂಡು ಕ್ಯಾಮ್ರಾದ ಆ ಕಡೆ ಕುತ್ಕೊಂಡು ನನ್ನ ಬ್ಲಾಗ್ಸ್ ಎಲ್ಲ ನೋಡಿ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ. ಹೋಗ್ಲಿ ಬಿಡಿ, ಏನ್ ಲೈಫ್ ಇದು ಮಾತಾಡೋದು. ನನಗೆ ತುಂಬಾ ಮೆಸೇಜಸ್ ಕೂಡ ಬರ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಪೆಷಲಿ. ಇವಾಗ ರಿಂಗ್ ಲೈಟ್ ಇಲ್ಲ, ಏನೂ ಇಲ್ಲ ಗೈಸ್. ನೇಮ್, ಫೇಮ್, ಮನಿ ಮೂರೂ ಬೇಕು. ನೇಮೂ ಬೇಕು, ಫೇಮೂ ಬೇಕು, ಮನಿನೂ ಬೇಕು. ಅಷ್ಟೇ, ಬರೀ ಮನಿಗೋಸ್ಕರ ನಾವು ದುಡಿಬಾರ್ದು ಗೈಸ್. ಅದು ಮನ್ಸಿಂದ ನಾವು ಖುಷಿಯಾಗಿರ್ಬೇಕು ಯಾವಾಗ್ಲೂ. ಸೊ ನಾವು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಿದೀವಿ ಅಂತಂದ್ರೆ ನಮ್ಗೆ ಖುಷಿ ಇರಲ್ಲ, ಜಸ್ಟ್ ದುಡ್ಡಿಗೋಸ್ಕರ ನಾವು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತೀವಿ. ಬಟ್ ಅದ್ರ ಜೊತೆಗೆ ನಮ್ದು ಕರಿಯರ್, ನಮ್ದು ಖುಷಿನೂ ಇರ್ಬೇಕಲ್ಲ. ಸೊ ಅದಿಷ್ಟು ಫುಟ್ವೇರ್ಸ್ ಆಗಿದೆ ಅಂತಂದ್ರೆ ನನ್ನ ಹತ್ರ ಇಡಕ್ಕೆ ಜಾಗ ಇಲ್ಲ, ಅಷ್ಟು ಫುಟ್ವೇರ್ಸ್ ಆಗ್ಬಿಟ್ಟಿದೆ. ಏನ್ ಮಾಡ್ಲಿ, ಮನ್ಸೇ ಕೇಳಲ್ಲ. ಟೂತ್ ಪೇಸ್ಟ್. ಸೊ ಒಂದು ಟೂತ್ ಪೇಸ್ಟ್ ತಗೊಂಡಿದೀನಿ. ರಬ್ಬರ್ ಬ್ಯಾಂಡ್ಸ್ 100 ಗ್ರಾಮ್ ಇದೆ. ಸಾರಿ, ಇಲ್ಲ 100 ಗ್ರಾಮ್ ಗೈಸ್. 200 ಗ್ರಾಮು 600 ರುಪೀಸ್ ಇತ್ತು. ಮೈಕ್ ಆನ್ ಇದೆ ಅನ್ಕೊಂಡು ವಟ ವಟ ಅಂತ ಒಳ್ತಾ ಇರ್ತೀನಿ, ಆಮೇಲೆ ಮೈಕ್ ಆಫ್ ಆಗ್ಬಿಡುತ್ತೆ. ಅದಕ್ಕೆ ಏನಂತ ಎಡಿಟಿಂಗ್ ಮಾಡೋಣ ಹೇಳಿ? ಎಡಿಟಿಂಗ್ ಮಾಡೋಕ್ಕೂ ಬರಲ್ಲ. ಯಪ್ಪ, ಇದು ಎಷ್ಟು ಟೈಟ್ ಆಗಿದೆ. ಅಯ್ಯೋ, ಬರ್ತಾನೆ ಇಲ್ಲ. ಟಡಾ 1000 ರುಪೀಸ್ ಕೊಟ್ಟಿದ್ದಕ್ಕೂ ವರ್ತ್ ಇದೆ ಗೈಸ್, ಬಿಕಾಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಅಷ್ಟೇ. So hello everyone, welcome back to Neha Basraj YouTube channel. ಸೊ ಇವತ್ತಿನ ಬ್ಲಾಗ್ ಏನು ಅಂತ ನಿಮ್ಗೆ ಥಂಬ್ನೇಲ್ ನೋಡಿ ಗೊತ್ತಾಗಿರ್ಬೇಕು. ಸೊ ಎಸ್ ಗೈಸ್, ಮತ್ತೆ ನಾನಿವತ್ತು ಡಿಮಾರ್ಟ್ ಇದ್ದು ಹೋಗ್ಬಿಟ್ಟು ಡಿಮಾರ್ಟ್ ಹೋಗಿ ಬಂದು ಒಂದು ಏನಂತಾರೆ, ನನ್ಗೆ ಏನ್ ಹೇಳ್ಬೇಕು ಅರ್ಥ ಆಗ್ತಿಲ್ಲ. ಸೊ ಡಿಮಾರ್ಟ್ ಇನ್ ಶಾರ್ಟ್ ಆಗಿ ಐ ವಿಲ್ ಶೋ ಯು ದ ಬ್ಯಾಗ್. ಸೊ ಗೈಸ್, ಇದು ನೋಡ್ತಿದ್ದೀರಲ್ಲ, ಇದು ಎರಡು ಏನಂತಾರೆ ಡಿಮಾರ್ಟ್ಗೆ ಹೋಗಿ ಬಂದಿದೆ. ಸೊ 2 ಬ್ಯಾಗ್ಸ್ ತಗೊಂಡ್ ಬಂದಿದ್ದೀನಿ. ನಾನು ಏನೆಲ್ಲ ಐಟಮ್ಸ್ ತಗೊಂಡಿದೀನಿ ಅಂತ ಈ ವ್ಲಾಗ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಸೊ ಬನ್ನಿ ಗೈಸ್, ಇವಾಗ ಒಂದು ಓಪನ್ ಮಾಡೋಣ ಏನೆಲ್ಲ ಇದೆ ಅಂತ ಅನ್ಕೊಂಡು. ಲೆಟ್ಸ್ ಸ್ಟಾರ್ಟ್ ಗೈಸ್. ಇವಾಗ ಫಸ್ಟ್ ಬ್ಯಾಗ್ ಏನಿದೆ ಇದನ್ನ ರಿಮೂವ್ ಮಾಡಿ ನೋಡೋಣ ಇದರಲ್ಲಿ ಏನೆಲ್ಲ ಥಿಂಗ್ಸ್ ಇದೆ ಅಂತ ಅನ್ಕೊಂಡು. ಸೊ ಇದ್ರಲ್ಲೆಲ್ಲ ಲೈಕ್ ನಂದು ಏನಿರುತ್ತೆ ಸ್ನ್ಯಾಕ್ಸ್ ಐಟಮ್ಸ್ ಏನೆಲ್ಲ ಇರುತ್ತೆ, ಸೊ ಅದನ್ನೆಲ್ಲ ಇದ್ರಲ್ಲಿದೆ. ಸೊ ಅದಕ್ಕೆ ಇದು ಒಂದ್ ಕೈಯಿಂದ ಎತ್ತಬಹುದು. ಬಟ್ ಅದು ಇನ್ನೊಂದು ಬ್ಯಾಗ್ ಏನಿದೆ ಅದು ಒಂದ್ ಕೈಯಿಂದ ಎತ್ತಕ್ ಆಗಲ್ಲ, ತುಂಬಾನೇ ಭಾರ ಇದೆ ಅದು. ಸೊ ದಿಸ್ ಐ ಕ್ಯಾನ್ ಲಿಫ್ಟ್. ಸೊ ಬರೀ ತಿನ್ನೋದೆಲ್ಲಾನೇ ಇದೆ. ಸೊ ಲೆಟ್ಸ್ ಓಪನ್ ದಿ ಬ್ಯಾಗ್. ಸ್ವಲ್ಪ ಟಿಲ್ಟ್ ಆಗಿದೆ ಅನಿಸ್ತಾ ಇದೆ ಮೊಬೈಲು. ಇವಾಗ ಪರ್ಫೆಕ್ಟ್ ಆಗಿದೆ. ಸೊ ಎಸ್, ಫಸ್ಟ್ ಐಟಮ್ ಚಾಕೋಸ್. ಸೊ ಇದು ಬಂದ್ಬಿಟ್ಟು 59 ರುಪೀಸ್ ಸಮಥಿಂಗ್ ಏನೋ ಇದೆ. ಒಂದು ಫುಲ್ 7 ಇದೆ ಒಂದ್ರಲ್ಲಿದು. ಸೊ ದಿಸ್ ಇಸ್ ಚಾಕೋಸ್ ಡೈಲಿ ಬ್ರೇಕ್ಫಾಸ್ಟ್ಗೆ ಅಂತ ಅನ್ಕೊಂಡು. ಆಮೇಲೆ ಇದು ಎಷ್ಟಿದೆ, ಇದು 99 ರುಪೀಸ್ದು. ಸೊ 99 ರುಪೀಸ್ಗೆ ಈ ಶರ್ಟ್ ತಗೊಂಡಿದ್ದೀನಿ. ಚೆನ್ನಾಗಿದೆ, ನಂಗೆ ಕಲರ್ ಚೆನ್ನಾಗಿ ಅನಿಸ್ತು. 99 ರುಪೀಸ್ ಹೌದು, ಬಟ್ ಮನೇಲೆಲ್ಲ ಹಾಕೊಳ್ಳಕ್ಕೆ ಅಥವಾ ಎಲ್ಲಾದ್ರೂ ದೂರ ಹೋಗಕ್ಕೆ ಚೆನ್ನಾಗಿದೆ. ಅಂಡ್ ಇದು ಮತ್ತೆ ನೆಕ್ಸ್ಟ್ 99 ರುಪೀಸ್ ಇದು ಶರ್ಟ್. ಇದು ಚೆನ್ನಾಗಿ ಅನಿಸ್ತು, ನಂಗೆ ಕಲರು ಚೆನ್ನಾಗಿ ಅನಿಸ್ತು. ಸೊ ಇದು ಆಕ್ಚುಲಿ ಇದು ಎರಡು ಡಿಮಾರ್ಟ್ ಅಲ್ಲಿ ಬಾಯ್ಸ್ ಸೆಕ್ಷನ್ ಏನಿರುತ್ತೆ, ಬಾಯ್ಸ್ ಸೆಕ್ಷನ್ ಅಲ್ಲಿ ಹೋಗಿ ತಗೊಂಡ್ಬಂದಿದ್ದೀನಿ. ಸೊ ಬಾಯ್ಸ್ ಅಲ್ಲೇ ಚೆನ್ನಾಗಿರುತ್ತೆ ಗೈಸ್, ಗರ್ಲ್ಸ್ಗಿಂತನೂ ನನಗೆ. ಆಮೇಲೆ ಇದು ಮೇನ್ ಇಂಪಾರ್ಟೆಂಟ್ ಥಿಂಗ್. ಆಕ್ಚುಲಿ ಏನಂತಂದ್ರೆ, ನಂದು ವಿಂಡೋ ಇಂದ ಬಿಸಿಲು ನೋಡ್ತಾ ಇದ್ರೆ ತುಂಬಾ ಬಿಸಿಲು ಬರ್ತಾ ಇದೆ. ಒಂದು ವಿಂಡೋ ಕರ್ಟಲ್ ಬಂದ್ಬಿಟ್ಟು ವೈಟ್ ಕಲರ್ ಹಾಕಿದ್ದಾರೆ. ಸೊ ಅದಕ್ಕೆ ನಾನೇನ್ ಮಾಡಿದೆ, ಸ್ವಲ್ಪ ಡಾರ್ಕ್ ಕಲರ್ ತಗೊಳ್ಳೋಣ ವಿಂಡೋ ಕವರ್ಗೆ ಅಂತ ಅನ್ಕೊಂಡು ನಾನು ಇದು ತಗೊಂಡೆ. ಸೊ ಇದು ಎಷ್ಟು 499 ರುಪೀಸ್ ಇದೆ. ಸೊ 499ಗೆ ಒಂದು ಇದು. ಸೊ ಟೋಟಲ್ ಬಂದ್ಬಿಟ್ಟು ಇದು 2 ಕರ್ಟಲ್ ಸೇರ್ಬಿಟ್ಟು 1000 ರುಪೀಸ್ ಕರ್ಟಲ್ಸ್ ಇದು. ಸೊ ಆಕ್ಚುಲಿ 1000 ರುಪೀಸ್ ಕೊಟ್ಟಿದ್ದಕ್ಕೂ ವರ್ತ್ ಇದೆ ಗೈಸ್, ಬಿಕಾಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು, ಫ್ಯಾಬ್ರಿಕ್ ಆಗ್ಲಿ ಇದಾಗ್ಲಿ. ಅಂಡ್ ಈವನ್ ಇದು ಎಷ್ಟು ಅಂದ್ರೆ ಬಟ್ಟೆ ಚೆನ್ನಾಗಿದೆ. ಸೊ ದಟ್ ಇದು ಬೆಳಕು ಆ ಕಡೆಯಿಂದ ಈ ಕಡೆದು ಬರಲ್ಲ. ಸೊ ಅದಕ್ಕೆ ನಾನು ಇದು ತಗೊಂಡೆ. ಸೊ ಲೆಟ್ಸ್ ಮೂವ್ ನೆಕ್ಸ್ಟ್ ಐಟಮ್. ಏನಾದ್ರೂ ಲೈಕ್ ಯೂಸ್ ಮಾಡಕ್ಕೆ, ಸುಮ್ಮನೆ ನನಗೆ ಒರ್ಸಕ್ ಬಟ್ಟೆ ಇರ್ಲಿಲ್ಲ. ಸೊ ಎಲ್ಲ ವಿಂಡೋ ಏನಾದ್ರೂ ಕೊಳೆ ಆದ್ರೆ ಒರ್ಸಕ್ಕೆ ಅಂತ ಇದು 2 ಬಟ್ಟೆ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 59 ರುಪೀಸ್ಗೆ ಒಂದು. ಅಂಡ್ ಟಿಶ್ಯೂಸ್ ಖಾಲಿ ಆಗಿತ್ತು, ಸೊ ನಾನು 2 ಟಿಶ್ಯೂಸ್ ತಗೊಂಡಿದ್ದೀನಿ. ಬಿಕಾಸ್ ನಾವು ಎಲ್ಲಾದ್ರೂ ಆಚೆ ಹೋದ್ರೆ ತುಂಬಾ ಮೇಕಪ್ ಮಾಡ್ತೀವಲ್ಲ, ಸೊ ಹಾಗಾಗಿ ನಾನು ಫಸ್ಟ್ ಕೊಕೊನೆಟ್ ಆಯಿಲ್ ಇಂದ ಮುಖ ಹಾಕೊಂಡ್ರೆ ನಾನು ಇದು ಟಿಶ್ಯೂ ತುಂಬಾನೇ ಯೂಸ್ ಆಗುತ್ತೆ. ಸೊ ಒಂದು ಟಿಶ್ಯೂ. ಆಮೇಲೆ
ಕಂಫರ್ಟ್ ತಗೊಂಡೆ ಗೈಸ್. ಇದು ಬೇಕಲ್ವಾ, ಸೊ ಇದು ಒಂದು ಪ್ಯಾಕ್ ಬಂದಿದೆ. ಎಷ್ಟು ಅಂತ ಗೊತ್ತಿಲ್ಲ, 235 rupees ಇದು. ಎರಡು ತಗೊಂಡೆ. ಅಂಡ್ ವಾಟರ್ ಬಾಟಲ್ಸ್ ತುಂಬಾನೇ ಇದೆ, ಆದ್ರೆ ನಂಗೆ ಕ್ಲೀನ್ ಮಾಡಕ್ ಆಗ್ತಿಲ್ಲ ಅಂತ ನಾನು ಹಾಗೆ ಇಟ್ಟಿದ್ದೀನಿ. ಸ್ಟೀಲ್ ವಾಟರ್ ಬಾಟಲ್ಸ್ ಎಲ್ಲ ಹಾಗೆ ಇದೆ. ಸೊ ಹಾಗಾಗಿ ನಾನು ಇದು ವಾಟರ್ ಬಾಟಲ್ ವಾಷರ್ ತಗೊಂಡ್ ಬಂದಿದ್ದೀನಿ. ಅಂಡ್ ಇದು ಸುಮ್ಮನೆ ಏನಾದ್ರು ಕಚರ ಹಾಕಿಡಕ್ಕೆ ಅಂತ ಡಸ್ಟ್ಬಿನ್ ಕವರ್ಸ್ ತಗೊಂಡೆ. ಸೊ ಆಯ್ತು ಗೈಸ್, ಒಂದ್ ಬ್ಯಾಗ್ ಖಾಲಿ ಮಾಡ್ಬಿಟ್ಟೆ. ಇವಾಗ ನೆಕ್ಸ್ಟ್ ಬ್ಯಾಗ್ ತಗೊಂಡ್ಬರ್ತೀನಿ ಈಗ. ಗೈಸ್ ಇದು ತುಂಬಾ ಭಾರ ಇದೆ, ಇದು ತುಂಬಾನೇ ಭಾರ ಇದೆ. ಸೊ ಲೆಟ್ಸ್ ಓಪನ್ ದಿಸ್. ಇದ್ರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಮೈಕ್ ಆಫ್ ಆಗಿಲ್ಲ ಅಲ್ಲ, ನಂಗೆ ಅದೊಂದೇ ಭಯ. ಯಾಕೆಂದ್ರೆ ನಾನು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಯಾವಾಗ ನೋಡಿದ್ರು ಮೈಕ್ ಆಫ್ ಆಗ್ಬಿಡುತ್ತೆ. ಎಷ್ಟೋ ವಿಡಿಯೋಸ್ಗಳೆಲ್ಲ ಹಾಗೆ ವೇಸ್ಟ್ ಆಗಿ ಹೋಗ್ಬಿಟ್ಟಿದೆ. ನಾನು ಮೈಕ್ ಆನ್ ಇದೆ ಅನ್ಕೊಂಡು ವಟ ವಟ ಅಂತ ಒಳ್ತಾ ಇರ್ತೀನಿ, ಆಮೇಲೆ ಮೈಕ್ ಆಫ್ ಆಗ್ಬಿಡುತ್ತೆ. ಅದಕ್ಕೆ ಏನಂತ ಎಡಿಟಿಂಗ್ ಮಾಡೋಣ ಹೇಳಿ, ಎಡಿಟಿಂಗ್ ಮಾಡೋಕ್ಕೂ ಬರಲ್ಲ. ಯಪ್ಪ, ಇದು ಎಷ್ಟು ಟೈಟ್ ಆಗಿದೆ, ಅಯ್ಯೋ ಬರ್ತಾನೆ ಇಲ್ಲ. ಟಡಾ ಸೊ ಆಯ್ತು ಗೈಸ್, ಇದು ಬಂದ್ಬಿಟ್ಟು 39 rupeesದು. ಏನಂದ್ರೆ ಗ್ರೇಪ್ಸ್ ಆಗ್ಲಿ ಏನಾದ್ರು ಹಿಂಗ್ ವಾಶ್ ಮಾಡಕ್ಕೆ, ಹಿಂಗೆ ಫ್ರೂಟ್ಸ್ ಎಲ್ಲ ವಾಶ್ ಮಾಡಕ್ ಚೆನ್ನಾಗಿದೆ. ವೈಟ್ ಕಲರ್ ತಗೊಂಡಿದ್ದೀನಿ. ಒಂದೇ ಕಲರ್ ಇತ್ತು, ಬೇರೆ ಕಲರ್ ಇರಲಿಲ್ಲ. ಆಮೇಲೆ ಇದು ಲೈಕ್ ತುಂಬಾ ದಿನ ಆಯ್ತು ನಾನು ಬಂದಾಗಿಂದ. ನಾನು ಆಕ್ಚುಲಿ ಏನಂತಾರೆ ಮನೆಗೆ ಹೋಗಿದ್ನಾ, ಟ್ರಿಪ್ಗೆಲ್ಲ ಹೋಗಿದ್ನಾ. ಸೊ ನಂದು ಕಬರ್ಡ್ ಅಲ್ಲಿ ಫುಲ್ಲು ಬಟ್ಟೆ ಎಲ್ಲ ಚಿಲ್ಲಾಪಿಲ್ಲಿ ಆಗ್ಬಿಟ್ಟಿದೆ. ಹೆಂಗೂ ನಾನು ಕ್ಲೀನ್ ಮಾಡ್ಬೇಕಲ್ಲ. ಸೊ ಹಾಗಾಗಿ ಕೆಳಗಡೆ ಏನಿರುತ್ತೆ ಅದನ್ನ ಇದು ಆಕ್ಚುಲಿ ಇದು ಕಿಚನ್ ಅಲ್ಲಿ ಯೂಸ್ ಮಾಡೋದು. ನೋಡ್ತಾ ಇದೀರಲ್ಲ, ಇಲ್ಲಿ ಕಿಚನ್ ಅಲ್ಲಿ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಬಟ್ ನಾನು ಇದನ್ನ ಎಲ್ಲ ಶೆಲ್ಫ್ ಗಳಲ್ಲೆಲ್ಲ ಹಾಕ್ತೀನಿ. ಸೊ ದಟ್ ಗ್ರಿಪ್ ಇದೆ ಗೈಸ್, ಚೆನ್ನಾಗಿ ಕುತ್ಕೊಂಡ್ ಬಿಡುತ್ತೆ ಅದು ಸೆಲ್ಫ್ ಅಲ್ಲೇ. ಸೊ ಇದ್ರ ಕೆಳಗಡೆ ನಾನು ಅದು ಏನಂತಾರೆ ಆಯಿಲ್ ಪೇಪರ್ ಅಂತ ಬರುತ್ತೆ ಗೈಸ್. ಸೊ ಆಯಿಲ್ ಪೇಪರ್ ಹಾಕಿ ಅದ್ಮೇಲೆ ಇದನ್ನ ಹಾಕ್ತೀನಿ. ಸೊ ದಟ್ ನಾವು ಏನಾದ್ರೂ ಚೆಲ್ ಬಿಟ್ರು ಬೈ ಮಿಸ್ಟೇಕ್ ಆಗಿ ಅದು ಪೇಪರ್ಗೆ ಅಂಟ್ಕೊಳ್ಳಲ್ಲ. ಅಂಡ್ ದಿಸ್ ಬ್ಯಾಗ್ ಗೈಸ್ ತುಂಬಾನೇ ಕ್ಯೂಟ್ ಅನ್ನಿಸ್ತು. ಇದು 129 rupees ಬ್ಯಾಗ್. ಇದು ನೋಡ್ಬೋದು, ಒಂಥರ ಚೆನ್ನಾಗಿದೆ ಇದು ಬ್ಯಾಗ್ ನೋಡಿ. ಆಕ್ಚುಲಿ ಇನ್ನೊಂದು ಬ್ಯಾಗ್ ತಗೊಂಡಿದ್ದೀನಿ ಡಿಮಾರ್ಟ್ ಇಂದ, ಅದು ಹಾಕೊಂಡೇ ಬಂದಿದ್ದೀನಿ ಆಕ್ಚುಲಿ. ಸೊ ಹಾಗಾಗಿ ಇದು ಬ್ಯಾಗ್ ಅಲ್ಲಿ ಇಲ್ಲ, ಅಲ್ಲಿ ಇಟ್ಟಿದ್ದೀನಿ. ಅಲ್ಲಿ ಶೋ ಯು. ಟ್ಯಾಗು ತೆಗ್ದಿದ್ದೀನಿ, ಅದನ್ನ ಇಲ್ಲಿ ಇಟ್ಟಿದ್ದೀನಿ. ಓಕೆ, ಸೊ ಇದು ಟ್ಯಾಗ್ ತೆಗೆದು ಬಿಸಾಡಿದೀನಿ. ಇದು 299 rupees ಸಮಥಿಂಗ್ ಇದೆ. ಏನೋ ಬಿತ್ತು. ಸೊ ಗೈಸ್ ಇದು 299 rupeesಗೆ ಇದು ಬ್ಯಾಗು. ತುಂಬಾನೇ ಚೆನ್ನಾಗಿದೆ ನೋಡಿ, ಹಿಂಗೆ ಹಾಕೋಬಹುದು ಆರಾಮಾಗಿ. ಇದಕ್ಕೆ 3 ಜಿಪ್ಗಳಿದೆ. ಸೊ ಇದರಲ್ಲಿ ಮೊಬೈಲ್ ಇಟ್ಕೊಳ್ತೀನಿ, ಇದರಲ್ಲಿ ಎಲ್ಲ ನನ್ನ ಮೈಕು OTG ಗಳೆಲ್ಲ ಇಟ್ಕೊಳ್ತೀನಿ. ಆಮೇಲೆ ಇದರಲ್ಲಿ ಏನಾದರೂ ಫೇಸ್ ವಾಶು, ಕರ್ಚೀಫು ಎಲ್ಲ ಇಟ್ಕೊಳ್ತೀನಿ. ಸೊ ಇಷ್ಟು ದೊಡ್ಡದಾಗಿದೆ, ನಂಗೆ ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ಕಲರ್ಸು ತುಂಬಾ ಇದೆ ಡಿಮಾರ್ಟ್ ಅಲ್ಲೇ ಇದಕ್ಕೆ. ಸೊ ತಗೋಬಹುದು ನೀವು. ಅಂಡ್ ಇದು ಮತ್ತೆ ಒರ್ಸಕ್ಕೆ ಚಿಕ್ಕದು ಟಾವೆಲ್ ತಗೊಂಡಿದ್ದೀನಿ. ಸುಮ್ಮನೆ ಇದೊಂದು ಎಲ್ಲಾದ್ರೂ ಆಚೆ ಹೋದ್ರೆ ಬೇಕಾಗುತ್ತೆ. ಬಿಕಾಸ್ ನಾನು ಹೈದ್ರಾಬಾದ್ ಹೋಗಿದ್ದೀನಲ್ಲ, ಅಲ್ಲಿ ನೋಡಿದೆ ಆಕ್ಚುಲಿ ಟಾವೆಲ್ ತುಂಬಾನೇ ಅವಶ್ಯಕತೆ ಇದೆ. ಚಿಕ್ಕದು ಟಾವೆಲ್ ಎಷ್ಟು ತಗೊಳ್ತೀರಾ ಅಷ್ಟು ಕಮ್ಮಿ ಆಗ್ಬಿಡುತ್ತೆ. ಬಿಕಾಸ್ ಸ್ವೆಟ್ ಆದ್ಮೇಲೆ ಒಂದ್ ದಿವಸ ಯೂಸ್ ಮಾಡ್ತೀರಾ, ಮತ್ತೆ ನೆಕ್ಸ್ಟ್ ದಿವಸ ಅದೇ ಟಾವೆಲ್ ಯೂಸ್ ಮಾಡು ಅಂದ್ರೆ ಆಗಲ್ಲ ಗೈಸ್. ಸೊ ಅದಕ್ಕೆ ನನ್ಗೆ ತುಂಬಾನೇ ಇಷ್ಟ ಆಯ್ತು, ಇದು ತಗೊಂಡಿದೀನಿ. ಇದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಬಟ್ ತುಂಬಾ ಕ್ಯೂಟ್ ಆಗಿ ಅನಿಸ್ತು. ಸೊ ಅದಕ್ಕೆ ಇದು ತಗೊಂಡಿದ್ದೀನಿ. ಇದು ಕಂಪಸ್ ತರ ಇದೆ, ಚೆನ್ನಾಗಿದೆ. ಸೊ ಇದು ನಮ್ಮ ಮಾಮನ ಮಗಳಿಗೆ ಕೊಡ್ಬೋದು ಅಂತ ಅನಿಸ್ತು. ಬಿಕಾಸ್ ಇದು ಒಂದೇ ಉಳ್ದಿತ್ತಲ್ಲಿ, ಈ ತರ ಡಿಸೈನ್ ಅಲ್ಲಿ ಒಂದೇ ಉಳ್ದಿತ್ತು, ಬೇರೆ ಡಿಸೈನ್ಸ್ ಇರ್ಲಿಲ್ಲ, ಈ ರೇಟು ಇರ್ಲಿಲ್ಲ. ಬರೀ 15 rupees, ಇಷ್ಟು ಕ್ಯೂಟ್ ಆಗಿದೆ ಅಂತ ಅನ್ಕೊಂಡು ಏನ್ ಮಾಡೋದು ಅಂತ ಗೊತ್ತಿಲ್ಲ. ಆಮೇಲೆ ಅನ್ನಿಸ್ತು ಸರಿ ಅಟ್ಲೀಸ್ಟ್ ನಮ್ ಸಿಂಚಿಗಾದ್ರೂ ಕೊಡೋಣ ಅಂತ ಇದು ತಗೊಂಡೆ. ಆಯ್ತು. ಆಮೇಲೆ ಇದು ಏನಂತಾರ ಇದಕ್ಕೆ, ಚೆನ್ನಾಗಿರುತ್ತೆ ಗೈಸ್. ಇದು ಆಕ್ಚುಲಿ ಹೆಲ್ದಿ. ಸೊ ಇದು ತಗೊಂಡೆ ಒಂದು ಫುಲ್ ಪ್ಯಾಕೆಟ್. ಇದು ಪ್ಯಾಕೆಟ್ ರೇಟ್ ಎಷ್ಟು ಸಮಥಿಂಗ್ ಏನೋ 249 rupeesಗೆ ಇದು 249. ಆಕ್ಚುಲಿ ಕಮ್ಮಿ ಆಯ್ತು ಗೈಸ್, ಇಲ್ಲಾಂದ್ರೆ ಯಾವಾಗ ಹೋದ್ರು ಡಿಮಾರ್ಟ್ ಅಲ್ಲಿ ಕಾಸ್ಟ್ಲಿ ಇರುತ್ತೆ. ಇದು 200 ಗ್ರಾಮ್ ಇದೆ. ಸಾರಿ ಇಲ್ಲ 100 ಗ್ರಾಮ್ ಗೈಸ್. 200 ಗ್ರಾಮು 600 rupees ಇತ್ತು. ಸೊ ಇದು 200 ಗ್ರಾಮು. ಇನ್ನು ಸ್ವಲ್ಪ ಕೆಳಗಡೆ ಹೋಯ್ತಾ. ಇದನ್ನೆಲ್ಲ ಎಲ್ಲ ನಿಮ್ಗೆ ತೋರಿಸ್ಬಿಡೋಣ ಅಂತ ಅನ್ಕೊಂಡೆ. ಇದು ಬಂದ್ಬಿಟ್ಟು ವಾಶ್ ಬ್ಯಾಗ್. ಇದು ನಾರ್ಮಲಿ ಎಲ್ಲರ ಹತ್ರನೂ ಇದು ಬ್ಯಾಗ್ ಇದ್ದೇ ಇರುತ್ತೆ. ಬಿಕಾಸ್ ನಾನು ವಾಶ್ ಬ್ಯಾಗ್ ನನ್ನ ಹತ್ರ ತುಂಬಾನೇ ಇದೆ. ಆನ್ಲೈನ್ ಅಲ್ಲೂ ತರಿಸಿದೀನಿ, ಪಿಂಕ್ ಕಲರ್ ಅಲ್ಲಿ ಇದೆ ಇದು ನನ್ನ ಹತ್ರ. ನನ್ಗೆ ಆಕ್ಚುಲಿ ಶೀತ ಆಗಿದೆ ಗೈಸ್, ಗೊತ್ತಿಲ್ಲ. ಒಂಥರ ಇಷ್ಟೊತ್ತು ನಾನು ಏನಂತಾರೆ ತಲೆಗೆಲ್ಲ ಬಾಮ್ ಹಾಕೊಂಡ್ ಮಲ್ಕೊಂಡಿದ್ದೆ.
ಒಂಥರ ಇವತ್ತು ಕ್ಲೈಮೇಟ್ ಹೇಗಿದೆ ಅಂತಂದ್ರೆ ಮಳೆ ಬೇರೆ ಬರ್ತಾ ಇದೆ, ಮತ್ತೆ ನನ್ಗೆ ಹುಷಾರ್ ಬೇರೆ ಇಲ್ಲ, ಫೀವರು ಆಗ್ತಿದೆ. ನೈಟ್ ನಾನು ಏನ್ ಮಾಡಿದೆ ಅಂತಂದ್ರೆ ನಾನು ಕರ್ಡ್ ಮತ್ತೆ ಕುಕುಂಬರ್ನ ಮತ್ತೆ ತಿಂದೆ ಗೈಸ್. ಸೊ ಕರ್ಡ್ ಕುಕುಂಬರ್ ತಿಂದಿದ್ದಕ್ಕೆ ಮತ್ತೆ ನನ್ಗೆ ಒಂಥರ ಫೀವರ್ ಆಗ್ಬಿಟ್ಟಿದೆ. ಸೊ ಬಾಮ್ ಹಾಕೊಂಡು ಬಿಸಿ ನೀರು ಕುಡ್ದಿದೀನಿ. ಆಮೇಲೆ ಅನಿಸ್ತು ನೋಡಿ ಗೆಟ್ ರೆಡಿ ಅಂಡ್ ಸಿಟ್. ಗೆಟ್ ರೆಡಿ ಆದಾಗ ತಲೆ ಓಡುತ್ತೆ ಗೈಸ್. ರೆಡಿ ಆಗ್ಲಾರ್ದೆ ಹಿಂಗೆ ಬೆಡ್ ಮೇಲೆ ಬಿದ್ದಿದೀವಿ ಅಂತ ತಿಳ್ಕೊಳ್ಳಿ, ಏನ್ ಮಾಡಕ್ಕೂ ಮನ್ಸಿರಲ್ಲ. ಇನ್ನೂ ಹುಷಾರಿಲ್ಲ ಅಂದ್ರೆ ಇನ್ನೂ ಹುಷಾರಿರಲ್ಲ. ಸೊ ಹಾಗಾಗಿ ನಾವು ಯಾವತ್ತು ಓಕೆ ಐ ಆಮ್ ಫಿಟ್ ಅಂಡ್ ಐ ಆಮ್ ಫೈನ್, ಐ ಕ್ಯಾನ್ ಡೂ ಎನಿಥಿಂಗ್ ಅಂತ ಹಿಂಗ್ ಅನ್ಕೋಬೇಕು. ಸೊ ಅದಕ್ಕೆ ನಾನು ಒಂದು 2 hours ಮಲ್ಗಿದೀನಿ ಜಂಡುಮ ಹಾಕೊಂಡು. ಅದಾದ್ಮೇಲೆ ವ್ಲಾಗ್ ಮಾಡೋಣ. ಅಟ್ಲೀಸ್ಟ್ ಇವತ್ತು ಬೆಳಿಗ್ಗೆಯಿಂದ ಎಲ್ಲೂ ಹೋಗಿಲ್ಲ, ಏನು ಮಾಡಿಲ್ಲ ಇವತ್ತು, ಅದಕ್ಕೆ. ಸೊ ಇದು ವಾಶ್ ಬ್ಯಾಗ್ಸ್ ಗೈಸ್, ಇದು ಎಲ್ರಿಗೂ ಗೊತ್ತು. ಟೂತ್ ಬ್ರಷ್ ಅಂಡ್ ನನ್ನ ಕೂದಲು ಇಲ್ಲಿ ಗೊತ್ತಲ್ಲ, ಇಲ್ಲಿ ಎಲ್ರಿಗೂ ನಾನು ಹೇಳ್ತಾನೆ ಇದೀನಿ, ನನ್ನ ಕೂದಲು ಇಲ್ಲಿ ಇಷ್ಟು ಪಾರ್ಟ್ ಏನಿದೆ, ಇಲ್ಲಿ ಕೂದಲೇ ಇಲ್ಲ ಗೈಸ್. ಇದಕ್ಕೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಅಂದ್ರೆ ಇದೇ ಕೂದಲು ಪೂರ್ತಿ ಅಂದ್ರೆ ನಿಮ್ ಅಷ್ಟು ಅನ್ಸಲ್ಲ, ನಾನು ಹೇಳಾದ್ಮೇಲೆ ನಿಮ್ಗೆ ಗೊತ್ತಾಗ್ತಿದೆ. ಇಲ್ಲ ಅಂತಂದ್ರೆ ಇಷ್ಟು ಪ್ಲೇಸ್ ಅಲ್ಲಿ ನೋಡ್ತಾ ಇದೀರಲ್ಲ, ಕಮ್ಮಿ ಆಗಿದೆ ಕೂದಲು. ಸೊ ಅದಕ್ಕೆ ನಾನು ಏನ್ ಮಾಡೋಣ ಅಂತ, ನಾನು ರೋಸ್ಮೇರಿ ವಾಟರ್ ಫಾರ್ ಥಿಕ್ ಹೇರ್ಸ್ ಅಂತ, ಇದು 200 rupees ಸಮಥಿಂಗ್ ಇದೆ, 350 rupees ಇದೆ. ಸೊ ಇದನ್ನ ತಗೊಂಡೆ. ನೋಡೋಣ, ಸ್ಪ್ರೇ ಮಾಡ್ಕೊಂಡು ನೋಡೋಣ ಮೇ ಬಿ ಹೇರ್ ಗ್ರೋತ್ ಆಗ್ಬೋದು ಅಂತ. ಅದೊಂದೇ ಗೈಸ್. ಇಲ್ಲೊಂದ್ ಚೂರು ಕೂದಲು ಬಂದ್ಬಿಟ್ರೆ ನನಗೆ ಸಮಾಧಾನ ಆಗುತ್ತೆ. ಅಂಡ್ ಇದು ಇನ್ನರ್ ವೇರ್ಸ್. ಆದ್ಮೇಲೆ ಇದು ನಮ್ಮ ಅಪ್ಪನ್ಗೆ ತಗೊಂಡಿದೀನಿ 3 ಸಾಕ್ಸು 99 rupeesಗೆ. 3 ಸಾಕ್ಸ್ ಇದೆ ಪೇರ್ಸ್ ಇದ್ರಲ್ಲಿ. ಸೊ ನಮ್ಮ ಅಪ್ಪನ್ಗಾದ್ರೂ ಆಗುತ್ತೆ ಅಂತ ತಗೊಂಡೆ. ಸೊ ಇದು ಸಂತೂರ್ ಸೋಪ್ ನಾನು ಯಾಕೆ ತಗೊಂಡಿದೀನಿ ಅಂತಂದ್ರೆ ಗೈಸ್, ಬಿಕಾಸ್ ಡೈಲಿ ನಾನು ಕೂದಲು ಬೆಳಿಬೇಕು ಅಂತ ಆಯಿಲ್ ಹಾಕ್ತಿದ್ದೀನ, ಆ ಆಯಿಲ್ ರಿಮೂವ್ ಮಾಡಕ್ಕೆ ನನ್ನ ಶಾಂಪೂ ಫುಲ್ಲಿ ವೇಸ್ಟ್ ಆಗ್ಬಿಡ್ತಿದೆ. ಸೊ ಅದಕ್ಕೆ. ಆಮೇಲೆ ಒಂದು ಟೂತ್ ಪೇಸ್ಟ್. ಸೊ ಒಂದು ಟೂತ್ ಪೇಸ್ಟ್ ತಗೊಂಡಿದೀನಿ, ರಬ್ಬರ್ ಬ್ಯಾಂಡ್ಸ್. ಅಂಡ್ ಇದು ನನಗೆ 3 ಅವ್ರಿಗೆ 3 ನನಗೆ. ಸೊ ಆಮೇಲೆ ಪ್ರೋಟೀನ್ ಬಾರ್ ತಗೊಂಡಿದೀನಿ. ಪ್ರೋಟೀನ್ ಬಾರು ಇದು ಜಲ್ಲಿ ಏನೋ ಜೀರಾ ಮಸಾಲ ಅಂತ ಒಂದು ಫ್ಲೇವರ್ ಇದೆ. ಇದು 2 ತಗೊಂಡಿದೀನಿ. ಮತ್ತೆ ಮೈಕಲ್ ಚಾರ್ಜ್ ಇಲ್ಲ, ಸೊ ಅದಕ್ಕೆ ತೆಗೆದ್ಬಿಟ್ಟೆ ಗೈಸ್. ಐ ಥಿಂಕ್ ಹೀಗೂ ಕೇಳಿಸ್ತಾ ಇದೆ, ಅಲ್ಲಿ ಯಾರೂ ಇಲ್ಲ. ಸೊ ಹಾಗಾಗಿ ಏನೂ ಅಲ್ಲಿ ಶಬ್ದನೂ ಇಲ್ಲ. ಸೊ ಇದು ಬಂದ್ಬಿಟ್ಟು 475 rupeesಗೆ ಇದು ಅಂಜೀರು. 2 ದಿವಸದಲ್ಲೇ ಖಾಲಿ ಮಾಡ್ಬಿಡ್ತೀನಿ ಇದು. ಆಮೇಲೆ ಗೈಸ್ ಸಖತ್ತಾಗಿ ಕಾಣಿಸ್ತಿತ್ತು ಇದು ಅಲ್ಲಿ, ನಾನು ಅದಕ್ಕೆ ತಗೊಂಡೆ. ಇದು ಹೀಲ್ಸ್ ಬಂದ್ಬಿಟ್ಟು 399 rupeesಗೆ. ನೋಡಿ, ಡಿಮಾರ್ಟ್ ಪ್ರೈಸ್ 399, MRP ಬಂದ್ಬಿಟ್ಟು 499 ಇದು. ನೋಡಿ ಹೀಲ್ಸ್ ಇಷ್ಟು ಕಮ್ಮಿಯಲ್ಲಿ ಎಲ್ಲೂ ಸಿಗಲ್ಲ ಗೈಸ್. ಎಲ್ಲ ಕಡೆ ಹೀಲ್ಸ್ 500 ಮೇಲೆ ಇದೆ. ಸೊ ನನಗೆ ತುಂಬಾನೇ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಈವನ್ ಇದ್ರ ಡಿಸೈನ್ ಆಗಲಿ ಎಲ್ಲ ಡ್ರೆಸ್ ಮೇಲೆ ಸೆಟ್ ಆಗುತ್ತೆ ಅಂತ ಅಂದ್ಕೊಂಡು ತಗೊಂಡೆ. ಇದು ಎಷ್ಟು ತಗೊಂಡ್ರು ನನಗೆ ಸಾಧ್ಯ ಇದು. ಸೊ ಅದಕ್ಕೆ ಇದೊಂದು ಫೈನಲ್ ಗೈಸ್, ಲಾಸ್ಟ್. ಇದಾದ್ಮೇಲೆ ನಾನು ಫುಟ್ವೇರೇ ಖರೀದಿ ಮಾಡಲ್ಲ, ನಿಜ ಹೇಳ್ತಿದ್ದೀನಿ, ಫುಟ್ವೇರೇ ಪರ್ಚೇಸ್ ಮಾಡಲ್ಲ. ದಿಸ್ ಇಸ್ ದ ಲಾಸ್ಟ್ ಒನ್ ಐ ಹ್ಯಾವ್ ಪರ್ಚೇಸ್ಡ್ ನೌ. ದಟ್ಸ್ ಇಟ್. ಬಿಕಾಸ್ ಇಷ್ಟು ಫುಟ್ವೇರ್ಸ್ ಆಗಿದೆ ಅಂತಂದ್ರೆ ನನ್ನ ಹತ್ರ ಇಡಕ್ಕೆ ಜಾಗ ಇಲ್ಲ, ಅಷ್ಟು ಫುಟ್ವೇರ್ಸ್ ಆಗ್ಬಿಟ್ಟಿದೆ. ಏನ್ ಮಾಡ್ಲಿ, ಮನಸ್ಸೇ ಕೇಳಲ್ಲ. ಮತ್ತೆ ಕೂದಲಿಗೋಸ್ಕರ ಅಂತ ಅನ್ಕೊಂಡು ಇದು ಮಾಮಾ ಅರ್ತ್ ಹೇರ್ ಆಯಿಲ್ ತಂದಿದ್ದೀನಿ. ಆನಿಯನ್ ಚೆನ್ನಾಗಿರುತ್ತೆ ಹೇರ್ಸಿಗೆ ಅಂತ ಇಷ್ಟು ಗೊತ್ತು. ಸೊ ಅದಕ್ಕೆ ಲೆಟ್ಸ್ ಟ್ರೈ, ನೋಡೋಣ. ನನ್ನ ಕೂದಲು ಬೆಳೆದ್ರು ಬೆಳ್ಬೋದು ಚೆನ್ನಾಗಿ. ಇಷ್ಟಿದಲ್ಲ ಗೈಸ್, ಮುಂಚೆ ನನ್ನ ಕೂದಲು ಇಲ್ಲಿವರೆಗಿತ್ತು. ಯಾರೆಲ್ಲ ನಂದು ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು ನನಗೆ ಮುಂಚೆಯಿಂದ ಗೊತ್ತಿರೋ ಇದ್ದಾರೆ, ಅವ್ರಿಗೆಲ್ಲ ಗೊತ್ತು ಗೈಸ್. ನನ್ನ ಕೂದಲು ಇಷ್ಟು ಇತ್ತು ಮುಂಚೆ. ಸಡನ್ ಆಗ್ಬಿಟ್ಟು ಏನಾಯ್ತು ಅಂತಂದ್ರೆ ಕಟ್ ಮಾಡ್ಕೊಂಡ್ಬಿಟ್ಟೆ. ಸೊ ಆ್ಯಕ್ಚುಲಿ ಕೂದಲು ಉದ್ದ ಇದ್ದಾಗೆ ಚೆನ್ನಾಗಿತ್ತು ಗೈಸ್. ಎಲ್ಲರೂ ಇಷ್ಟು ಚೆನ್ನಾಗಿದೆಯೋ, ಇಷ್ಟು ಚೆನ್ನಾಗಿದೆ ಕೂದಲು ಅಂತಿದ್ರು. ಅದಕ್ಕೆ ಮತ್ತೆ ಇವಾಗ ಕೂದಲು ಬೆಳೆಸ್ತೀನಿ ಗೈಸ್. ನಾನು ಇವಾಗಂತೂ ಕೊಲಾಬ್ರೇಷನ್ ಅಂತೂ ದೂರದ ವಿಷಯ, ಕೊಲಾಬ್ರೇಷನು ಮಾಡ್ತಿಲ್ಲ. ಮತ್ತೆ ಅವ್ರು ದುಡ್ಡು ಕೊಟ್ಟು ಕರೀತಾ ಇದ್ದಾರೆ ನಮ್ದು ಬ್ರ್ಯಾಂಡ್ ಪ್ರಮೋಟ್ ಮಾಡಿ ನಿಮಗೆ ಫ್ರೀಯಾಗಿ ಕೂದಲು ಮಾಡಿಸ್ತೀನಿ ಅನ್ನೋದು. ನೋ ಪ್ರಮೋಷನ್ಸ್ ಗೈಸ್, ಐ ವಾಂಟ್ ಟು ಬಿ ಮೈ ಸೆಲ್ಫ್. ಐ ಆಮ್ ಸೋ ಸಾರಿ ಯಾರೆಲ್ಲ ನನಗೆ ಕೊಲಾಬ್ರೇಷನ್ಗೋಸ್ಕರ ನನಗೆ DM ಮಾಡ್ತಿದ್ದೀರಾ, ಇಮೇಲ್ ಮಾಡ್ತಿದ್ದೀರಾ. ತುಂಬ ಇಮೇಲ್ಸ್ ಬರ್ತಾ ಇದೆ ನನಗೆ, ಆ್ಯಂಡ್ ತುಂಬ ಮೆಸೇಜಸ್ ಕೂಡ ಬರ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ. ಸ್ಪೆಷಲಿ ಪ್ರಮೋಷನ್ಸ್ ಮಾಡಿಕೊಡಿ, ಎಷ್ಟು ತೊಗೊಳ್ತೀರಾ ಅಂತೆಲ್ಲ ಕೇಳ್ತಾ ಇದ್ದೀರಾ. ಬಟ್ ಇವಾಗ ಸದ್ಯಕ್ಕೆ ನಾನು ಎಲ್ಲ ಪ್ರಮೋಷನ್ ಸ್ಟಾಪ್ ಮಾಡಿದ್ದೀನಿ. ಬಿಕಾಸ್
ನಾನು ಇವಾಗ ನನ್ನ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಮೇಲೆ ಫೋಕಸ್ ಮಾಡ್ತಿದ್ದೀನಿ ಆ್ಯಂಡ್ ನನ್ನ ಕರಿಯರ್ ಮೇಲೆ ಫೋಕಸ್ ಮಾಡ್ತಿದ್ದೀನಿ, ಅದ್ರ ಜೊತೆಗೆ ಜಾಬ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ಐನೋ ಎಸ್ ನನಗೆ ಜೆನ್ಯೂನ್ ಆಗಿ ಯಾವುದಾದ್ರೂ ದೊಡ್ಡ ಪ್ರಮೋಷನ್ಸ್ ಬಂತು, ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಶೋರೂಮ್ ಆಗಿರೋದೇನಾದರೂ ಆ ಥರದ ಪ್ರಮೋಷನ್ಸ್ ಬಂತು ಅಂದರೆ ಅದು ನನಗೆ ಗ್ರೋ ಮಾಡ್ತಿದೆ. ಅಂದರೆ ಒಂದು ಅಂದರೆ ಅರ್ಥ ಮಾಡ್ಕೊಳ್ಳಿ ಗೈಸ್, ಅಂದರೆ ಅವ್ರದ್ದು ಬ್ರ್ಯಾಂಡ್ ಏನಿದೆ ತುಂಬ ಬೆಳೆದಿರೋ ಬ್ರ್ಯಾಂಡ್ ಇದೆ ಅಂತಂದರೆ ಅದ್ರ ಜೊತೆ ಕೊಲಾಬ್ರೇಷನ್ ಮಾಡಿದ್ರೆ ನನಗೂ ಯೂಸು, ಬಿಕಾಸ್ ನನ್ನ ಏನಂತಾರೆ ಹ್ಯಾಪಿಯಾಗಿ ನಾನು ಮಾಡ್ಬೋದು. ಹಾಂ, ಸ್ಯಾರೀಸು, ಜ್ಯುವೆಲ್ರೀಸು ಈ ಥರ ಕೊಲಾಬ್ರೇಷನ್ಸ್ ಇದ್ರೆ ಗೈಸ್ ಅದು ಹಿಂಗೆ ಬೋರ್ಡಿಂಗ್ಸು ಹಿಂಗೆ ಹಾಕ್ಬೇಕು ಗೈಸ್, ಅದು ಆ ಥರ ಸಿಕ್ಕಿದ್ರೆ ಓಕೆ, ಅದನ್ನು ಸ್ವಲ್ಪ ಚೆನ್ನಾಗಿರೋ ದೊಡ್ಡ ಬ್ರ್ಯಾಂಡ್ ಜೊತೆಗೆ ನಾನು ಮಾಡಕ್ಕೆ ರೆಡಿ. ಅದು ಬಿಟ್ಟರೆ ಸೊ ಜಸ್ಟ್ ದುಡ್ಡು ಅಷ್ಟೇ ಬರುತ್ತೆ. ನನಗೆ ನೇಮ್, ಫೇಮ್, ಮನಿ ಮೂರೂ ಬೇಕು. ನೇಮು ಬೇಕು, ಫೇಮು ಬೇಕು, ಮನಿನೂ ಬೇಕು ಅಷ್ಟೇ. ಬರೀ ಮನಿಗೋಸ್ಕರ ನಾವು ದುಡಿಬಾರ್ದು ಗೈಸ್, ಅದು ಮನಸ್ಸಿಂದ ನಾವು ಖುಷಿಯಾಗಿರ್ಬೇಕು ಯಾವಾಗಲೂ. ಸೊ ನಾವು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಿದ್ದೀವಿ ಅಂತಂದರೆ ನಮಗೆ ಖುಷಿ ಇರಲ್ಲ, ಜಸ್ಟ್ ದುಡ್ಡಿಗೋಸ್ಕರ ನಾವು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತೀವಿ. ಬಟ್ ಅದ್ರ ಜೊತೆಗೆ ನಮ್ಮದು ಕರಿಯರು, ನಮ್ಮದು ಖುಷಿನೂ ಇರಬೇಕಲ್ಲ. ಸೊ ಅದಕ್ಕೆ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಅಪರ್ಚುನಿಟಿ ಗೈಸ್. ದೊಡ್ಡ ಅಪರ್ಚುನಿಟಿಗೋಸ್ಕರ ನಾನು ವೇಟ್ ಮಾಡ್ತಿದ್ದೀನಿ. ಆ್ಯಂಡ್ ಸಿಕ್ಕೇ ಸಿಗುತ್ತೆ ಗೈಸ್, ನನ್ನ ಹಣೆ ಬರದಲ್ಲಿದ್ದರೆ ಸಿಕ್ಕೇ ಸಿಗುತ್ತೆ. ಆಮೇಲೆ ಇನ್ನು ರಕ್ಷಾಬಂಧನ ಬರಲಿಲ್ಲ, ಬಟ್ ಅಂದ್ರೂ ಕ್ಯೂಟ್ ಆಗಿದೆ, ಇದು ಚೆನ್ನಾಗಿದೆ, ಒಂದೇ ಸ್ಟೋನ್ದು. ಸೊ ಇದನ್ನು ತಗೊಂಡು ಇಟ್ಕೊಂಡಿದ್ದೀನಿ. ಇದೇ ಫೈನಲ್ ರಾಖಿ ಅಂತ ಅಲ್ಲ, ಸುಮ್ಮನೆ 20 ರೂಪೀಸ್ದಲ್ಲ ಇಟ್ಕೊಂಡ್ಬಿಡೋಣ. ಹೆಂಗೂ ನನಗೆ ಒಬ್ಬನೇ ತಮ್ಮ, ಸೊ ಹಾಗಾಗಿ ನಾನು ದೊಡ್ಡದಾಗಿರೋ ರಾಖಿನೇ ಕಟ್ತೀನಿ ಯಾವಾಗಲೂ. ಇಯರ್ಲಿ ರಕ್ಷಾಬಂಧನ ಬಂದರೆ ನನ್ನ ತಮ್ಮನಿಗೆ ಹೊಸದಾಗಿರೋ ರಾಖಿಗಳೇ ಪರ್ಚೇಸ್ ಮಾಡ್ತೀನಿ, ಡೋರೆಮೋನು ಅದು ಇದು ಅಂತ ಅಂದ್ಕೊಂಡು. ಬಟ್ ಇದನ್ನು ಸೈಡಲ್ಲಿ ಇರಲಿ ಅಂತ ಅಂದ್ಕೊಂಡು ಇದನ್ನು ತಗೊಂಡೆ. ಇದು ನನಗೆ ವಾಷಿಂಗ್ ಮಷೀನಲ್ಲಿ ಇದು ಖಾಲಿ ಆಗಿದೆ ಕೆಳಗಡೆ. ಸಾರಿ ಗೈಸ್, ಎಲ್ಲ ಕೆಳಗೆ ಬಿದ್ದಿತ್ತು, ಸೊ ಹಾಗಾಗಿ ಎತ್ತಿಟ್ಟೆ. ಇದು ನನ್ನ ಬಟ್ಟೆ ವಾಶ್ ಮಾಡೋಕ್ಕೆ ಲಿಕ್ವಿಡು. ಇದು ಬಂದ್ಬಿಟ್ಟು ಸಮಥಿಂಗ್ 800 ಏನೋ ಇದೆ. ಎಲ್ಲೋ ಇತ್ತಪ್ಪ, ಹೋಗ್ಲಿ ಬಿಡು. ಇಷ್ಟೇ ಇತ್ತು, 700 800 ಎಷ್ಟೋ ಇದೆ ಗೈಸ್. ಇದು ತುಂಬ ಭಾರ ಇದೆ. ಆರಾಮಾಗಿ ಒಂದು 6 ತಿಂಗಳು ನಡೆಯಲ್ಲ ಬಿಡಿ, ನಾನು ತುಂಬ ಜಾಸ್ತಿ ಹಾಕ್ಬಿಟ್ಟು ಖಾಲಿನೇ ಮಾಡಿಬಿಡ್ತೀನಿ. ಒಂದು 3 ತಿಂಗಳು ನಡೆಯುತ್ತೆ ಗೈಸ್ ಇದು. ಅಪ್ಪ ಅದೇ ಭಾರ ಇತ್ತು ನನ್ನ ಹತ್ರ. ಸೊ ಆಮೇಲೆ ಇದೆಲ್ಲ ಚಿಕ್ಕದ ಐಟಮ್ಸ್ಗಳಿದೆ. ಇದನ್ನು ಚಿಕ್ಕದ ಐಟಮು. ಇದು ಇಲಾಚಿ ತೊಗೊಂಡಿದ್ದೀನಿ, ಇಲಾಚಿ ಎದಕ್ಕಾದ್ರೂ ಬೇಕಾಗುತ್ತೆ. ಆಮೇಲೆ ಹನಿ ತೊಗೊಂಡಿದ್ದೀನಿ. ಹನಿ ಆ್ಯಕ್ಚುಲಿ ಇನ್ನೂ 2 ಇದೆ, ಬಟ್ ನಾನು ನೋಡಿದ್ದೀನಿ ಡಾರ್ಕ್ ಸರ್ಕಲ್ ಹೋಗುತ್ತೆ ಹನಿ ಹಾಕಿದರೆ ಅಂತ. ಸೊ ಅದಕ್ಕೆ ನಾನು ಏನಂತಾರೆ ಟರ್ಮರಿಕ್ ಮತ್ತು ಹನಿನ ಮಿಕ್ಸ್ ಮಾಡಿ ಡಾರ್ಕ್ ಸರ್ಕಲ್ಗೆ ಕಣ್ಣಿಗೆ ಹಚ್ಚಿದ್ರೆ ಡಾರ್ಕ್ ಸರ್ಕಲ್ ಹೋಗುತ್ತೆ ಅಂತ ಕೇಳಿದ್ದೀನಿ. ಸೊ ಅದಕ್ಕೆ ಇದನ್ನ ನಾನು ಅದಕ್ಕೆ ತಿನ್ನೋಕ್ಕೆ ಯೂಸ್ ಮಾಡಲ್ಲ, ಇದು ಬರೀ ನನಗೆ ಸ್ಕಿನ್ ಕೇರ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೊಳ್ತೀನಿ. ನೋಡೋಣ, ಟ್ರೈ ಮಾಡೋಣ ಗೈಸ್. ಅದರಲ್ಲಿ ಏನಿದೆ ಟ್ರೈ ಕರ್ನೆ ಮೇ ಕ್ಯಾ ಚುತ್ತಾ ಹೈ. ಇಷ್ಟು ಕ್ಲಚರ್ಸ್ ಇದೆ ನನ್ನ ಹತ್ರ ಅಂತಂದರೆ ಎಲ್ಲ ವಿಂಡೋಗೆ ಹಾಕ್ಬಿಟ್ಟಿದ್ದೀನಿ. ಒಂದು 20-30 ಕ್ಲಚರ್ ಅಲ್ಲಿ ಇಲ್ಲಿ ಬಿದ್ದುಬಿಟ್ಟಿದೆ. ಎಲ್ಲ ಹೊಸ ಡಿಸೈನ್ ಬಂದುಬಿಟ್ರೆ ಸಾಕು, ತೊಗೋಬೇಕು ಅನಿಸುತ್ತೆ. ಸೊ ಇದೊಂದು ತೊಗೊಂಡೆ. ಇದು ಬಂದುಬಿಟ್ಟು 29 ರೂಪೀಸ್ ಅಷ್ಟೇ. ಸೊ ಚೆನ್ನಾಗಿದೆಲ್ಲ, 29 ರೂಪೀಸ್ ತೊಗೊಂಡಿದ್ದೀನಿ. ಆಮೇಲೆ ಇದೆಲ್ಲ ಪರ್ಸ್ನಲ್ ಐಟಮ್ಸು. ಯಾವುದೆಲ್ಲ ಪರ್ಸ್ನಲ್ ಇಲ್ಲ ಅದು ಅಷ್ಟೇ ತೋರಿಸ್ತೀನಿ. ಇದು ಒಂದು ಬ್ರೇಕ್ಫಾಸ್ಟ್ ಪ್ರೋಟೀನ್ ಬಾರು. ಆಮೇಲೆ ಅಪ್ಪ ಸದ್ಯ ಕೆಳಗೆ ಬಿದ್ದರೂ ಬಿದ್ದಿಲ್ಲ. ಸೊ ಗೈಸ್ ಇದು ಗಂಟೆ ತೊಗೊಂಡಿದ್ದೀನಿ. ಸೊ ಇದು ಏನಂತಾರೆ ದೇವ್ರ ಹತ್ರ ಇಡೋಣ. ನಾನು ತುಂಬ ದಿನ ಆಯಿತು ಗಂಟೆ ಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಎಲ್ಲ ಕಡೆ ಕಾಸ್ಟ್ಲಿ ಇತ್ತು. ಇವಾಗ ಡಿಮಾರ್ಟಲ್ಲಿ ಸೇಲ್ ಬಂತು, 150 ರೂಪೀಸ್ ಇದು. ಹಾಂ, 220 ರೂಪೀಸ್ ಇರೋದು 150 ರೂಪೀಸ್ಗೆ ಸಿಗ್ತಿದ್ದು. ಸೊ ಚೆನ್ನಾಗೂ ಇದೆ. ಇದು ನೋಡ್ಬೋದು ಗಂಟೆ. ಒಂದು ಗಂಟೆ ಇರಲಿ ನನ್ನ ಹತ್ರನೂ ಇಲ್ಲಿ ರೂಮಲ್ಲಿ ಅಂತ ಅಂದ್ಕೊಂಡು. ಆ್ಯಂಡ್ ಸೌಂಡ್ ಕೂಡ ಚೆನ್ನಾಗಿ ಬರ್ತಿದೆ ಗೈಸ್. ಸೊ ದೇವ್ರೆ, ನನ್ನ ಮಾತು ಬೇಗ ನಂದು ಏನಿದೆ ಅಂದರೆ ಯಾಕೋ ನಂದು ಗೋಲ್ಸ್ ಎಲ್ಲ ಫುಲ್ಫಿಲ್ ಆಗ್ತಿಲ್ಲ ಗೈಸ್. ಅದಕ್ಕೆ ಸ್ವಲ್ಪ ಗಂಟೆ ಹೊಡೆದ್ಬಿಟ್ಟು ದೇವರಿಗೆ ಎದೇಳ್ಸಕ್ಕೆ ಅಂತ ನಾನು ಹೋಯ್ತೇವೆ. ಆಮೇಲೆ ಇದೆಲ್ಲ ಪರ್ಸ್ನಲ್ ಐಟಮ್ಸ್ ಗೈಸ್. ಇದೆಲ್ಲ ಎಷ್ಟು ಪರ್ಸ್ನಲ್ ಐಟಮ್ಸ್ ಇದೆ.
ಇಷ್ಟೇ ಗೈಸ್ ಇವತ್ತಿನ ಬ್ಲಾಗ್. ಆ್ಯಂಡ್ ಸುಮ್ಮನೆ ರ್ಯಾಂಡಮ್ ಆಗಿ ಬ್ಲಾಗ್ ಮಾಡ್ತಾ ಇದ್ದೀನಿ, ಮತ್ತೆ ಏನೂ ಪ್ಲಾನ್ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಂದು ದೇವಸ್ಥಾನ ಬ್ಲಾಗಿಗೆಲ್ಲ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ, ಚೆನ್ನಾಗಿ ವ್ಯೂಸ್ ಆಗ್ತಿದೆ. ಆ್ಯಂಡ್ ಹೀಗೆ ನನಗೆ ಪ್ರೀತಿ ತೋರಿಸ್ತಾ ಇರಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಹತ್ರ. ಆ್ಯಂಡ್ ಆಲ್ಸೋ ನಾನು ಬಿಹೈಂಡ್ ದ ಶೂಟ್ ವಿಡಿಯೋಸ್ ನಾನು ಇವಾಗ ಜಾಸ್ತಿ ಹಾಕ್ತಿಲ್ಲ, ಶೂಟಿಂಗ್ ಹೋಗ್ತಾ ಇದ್ದೀನಿ. ಬಟ್ ನನ್ನ ಹತ್ರ ಇವಾಗ ಮೊಬೈಲ್ ಹತ್ರ ಇರೋದು ಒಂದೇ ಮೊಬೈಲು. ಯಾರೆಲ್ಲ ಬ್ಲಾಗರ್ಸ್ ಆಗಿದ್ರೆ ನಿಮಗೆಲ್ಲ ನಮ್ಗೆ ಕಷ್ಟ ಗೊತ್ತು. ಬಿಕಾಸ್ ಸ್ಟೋರೇಜ್ ಎಷ್ಟಂತ ಕ್ಲೀನ್ ಮಾಡಲಿ ನಾನು, ನನಗೆ ಪೆನ್ ಡ್ರೈವ್ಸ್ ಎಲ್ಲ ಫುಲ್ ಆಗಿಬಿಟ್ಟಿದೆ, ಹಾರ್ಡ್ ಡಿಸ್ಕು ಫುಲ್ ಆಗಿಬಿಟ್ಟಿದೆ. ಎಲ್ಲ ಶೂಟಿಂಗ್ಸಲ್ಲಿ ಪರ್ಮಿಷನ್ ಕೊಡಲ್ಲ ಗೈಸ್ ಬ್ಲಾಗ್ಸ್ ಮಾಡೋಕ್ಕೆ. ಸೊ ರೀಸೆಂಟಾಗಿ ನಾನು 2-3 ದಿವಸ ಶೂಟಿಂಗ್ ಹೋಗಿದ್ದೆ. ಬಟ್ ಅಲ್ಲಿದ್ದು ನಮ್ಮ ಕಾಸ್ಟ್ಯೂಮ್ಸ್ ಆಗಲಿ ನಾವು ರೆಡಿ ಆಗಿರೋದನ್ನು ಹಾಕೋಕ್ಕಾಗಲ್ಲ. ಬಿಕಾಸ್ ಅವರು ನಮ್ಮದು ಅಪಿಯರೆನ್ಸ್ ಏನಿದೆ ಅದು ಫ್ರೇಮಲ್ಲಿ ಸೀಕ್ರೆಟ್ ಆಗಿ ಇಡಬೇಕು ಅಂತ ಅಂತಾರೆ, ಅದು ರಿವೀಲ್ ಆಗಬಾರ್ದು ಅಂತ ಕೇಳ್ಕೊಳ್ತಾರೆ ಅವರು. ಸೊ ಹಾಗಾಗಿ ನಾನು ಅದನ್ನು ಹಾಕಲಿಲ್ಲ. ಬಟ್ ಎಸ್, ಚೆನ್ನಾಗಿ ನಡೀತಾ ಇದೆ, ಶೂಟಿಂಗ್ಸ್ ಎಲ್ಲ ನಡೀತಾ ಇದೆ. ಡಿಮಾರ್ಟ್ಗೆ ಹೋದಾಗ ತುಂಬಾ ಟಯರ್ಡ್ ಆಗಿಬಿಡುತ್ತೆ, ಅಲ್ಲಿ ಹೋಗಿ ರಶಲ್ಲಿ ಎಲ್ಲ ಇದು ಪರ್ಚೇಸ್ ಮಾಡಿ ಬಂದಿದ್ದೀನಿ, ತುಂಬ ಹೊತ್ತಾಯಿತು. ಬಟ್ ಇದನ್ನು ಓಪನ್ ಮಾಡೋಕ್ಕೆ ನನ್ನ ಹತ್ರ ಶಕ್ತಿ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಹೆಂಗೂ ಬೆಳಕು ಹೋಗ್ತಾ ಇದೆ, ನೋಡ್ಬೋದು ನಂದು ಫೇಸ್ ಮೇಲೆ ಬೆಳಕು ಕಮ್ಮಿ ಆಗ್ತಾ ಇದೆ. ಸೊ ಆ್ಯಕ್ಚುಲಿ ಇವಾಗ 7 o'clock ಆಗಕ್ಕೆ ಬಂದಿದೆ. ಸೊ ಅದಕ್ಕೆ ಬೇಗ ಇದೊಂದು ವ್ಲಾಗ್ ಮುಗಿಸ್ಬಿಡೋಣ. ಬಿಕಾಸ್ ನನ್ನ ಹತ್ರ ಇವಾಗ ರಿಂಗ್ ಲೈಟ್ ಇಲ್ಲ, ಏನೂ ಇಲ್ಲ ಗೈಸ್. ಅಷ್ಟೇ. ಬಾಯ್ ಬಾಯ್ ಗೈಸ್, ಬಾಯ್ ಬಾಯ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ನನ್ನ ಬ್ಲಾಗಿಗೆ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ. ಆ್ಯಂಡ್ ನನಗೆ ಮುಂಚೆ ತುಂಬ ಲೋನ್ಲಿ, ಮುಂಚೆ ತುಂಬ ನನಗೆ ಅಲೋನ್ ಫೀಲ್ ಆಗ್ತಿತ್ತು. ಯಾರ ಹತ್ರ ಮಾತಾಡ್ಕೊಳ್ಳಿ, ಯಾರ ಹತ್ರ ಹೇಳ್ಕೊಳ್ಳಿ, ಅಟ್ಲೀಸ್ಟ್ ಹೇಳ್ಕೊಳ್ಳೋಕೆ ಯಾರೂ ಇಲ್ಲ ಅಂತಂದ್ರೂ ಅಟ್ಲೀಸ್ಟ್ ಮಾತಾಡೋಕ್ಕಾದ್ರೂ ಯಾರಾದರೂ ಇರಬೇಕಲ್ಲ ಅಂತ ಅನಿಸ್ತಿತ್ತು. ಹೌದು ಗೈಸ್, ತುಂಬ ಜನ ಇರ್ತಾರೆ ಮಾತಾಡೋರು. ಬಟ್ ನಮ್ಮದು ಆಮೇಲೆ ಗೊತ್ತಾಗುತ್ತೆ ಮಾತಾಡಿನೂ ಏನು ಯೂಸ್ ಇಲ್ಲ ಅಂತ ಅಂದ್ಕೊಂಡು. ಸೊ ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗಿಂದ ನಂಗೆ ತುಂಬಾ ಸಮಾಧಾನ ಅನಿಸ್ತಾ ಇದೆ. ಬಿಕಾಸ್ ನಿಮ್ಮ ಜೊತೆ ಈಗ ಈ ಕ್ಯಾಮ್ರಾದಲ್ಲಿ ನನಗೆ ಎಷ್ಟು ಜನ ನೋಡ್ತಾ ಇದ್ದೀರಾ ಈಗ ನಂದು ವ್ಲಾಗ್ಸ್ಗಳು. ಸೊ ಇದು ಲೆಕ್ಕ ಹಾಕಿದ್ರೆ ನನ್ನ ಜೊತೆ ನೀವೆಲ್ಲ ಇದ್ದೀರಾ. ನನ್ಗೆ ಗೊತ್ತಿಲ್ಲ, ನಿಮ್ಮ ಹೆಸರು ಗೊತ್ತಿಲ್ಲ, ನೀವು ಯಾರು ಅಂತಲೂ ಗೊತ್ತಿಲ್ಲ. ನೀವು ನನ್ನದು ಕ್ಯಾಮ್ರಾದ ಆ ಕಡೆ ಕೂತ್ಕೊಂಡು ನನ್ನ ಬ್ಲಾಗ್ಸ್ ಎಲ್ಲ ನೋಡಿ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ. ಐ ಆಮ್ ಸೋ ಥ್ಯಾಂಕ್ಫುಲ್ ಗೈಸ್. ಅಷ್ಟೇ, ನಮ್ಮದು ಯಾವಾಗಲೂ ಲೈಫಲ್ಲಿ ಹೋಗ್ಲಿ ಬಿಡಿ, ಏನು ಲೈಫ್ ಇದು ಮಾತಾಡೋದು, ಯಾವಾಗಲೂ ಲೈಫಲ್ಲಿ ಅಂದ್ಕೊಂಡು ಬರೀ ಒಳ್ತಾನೆ ಇರ್ತೀನಿ ಗೈಸ್. ಅಷ್ಟೇ. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಆ್ಯಂಡ್ ನನ್ನ ಚಾನಲ್ಗೆ ನೀವಿನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಬೇಗ ಹೋಗಿ ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರ ಆಗಿದೆ.